ನಮಸ್ಕಾರ, ವೆಲ್ಕಮ್ ಟು ಕಿರಣ್ ಮಾಮೋಸ್. ಯಸ್ ಫ್ರೆಂಡ್ಸ್, ನಾನು ಇವತ್ತು ಎಲ್ಲಿದ್ದೀನಂದರೆ भाई आज हमने अरेबियन कुजिन ट्राई करने के लिए फ्रेजरटोन आया. ನನಗೂ ಫ್ರೆಜರ್ಟೋನ್ ಒಂದು ಸ್ಮಾಲ್ ಲಿಂಕ್ ಇದೆ. ನಾನು ಇಲ್ಲೇ ಹುಟ್ಟು ಬೆಳೆದಿದ್ದು ಆಲ್ಮೋಸ್ಟ್ 15 ಇಯರ್ಸ್ ಇಲ್ಲೇ ಇದ್ದಿದ್ದು. ಈ ಜಾಗ ತುಂಬಾ ಫೇಮಸ್. ಇದರ ಹೆಸರು ಝ್ಯಾಕ್ ಅಂತ, ತುಂಬಾ ಒಂದು ಕೂಲ್ ಹೆಸರು ಅಂತ ಹೇಳ್ಬೋದು, ಝ್ಯಾಕ್ ಅಂತ. ಅವ್ರ ತಂದೆ ಹೆಸರು ಝಕ್ರಿಯಾ ಅಂತ. ಅವರು ಅದನ್ನು ಝ್ಯಾಕ್ ಹೋಟೆಲ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಫೇಮಸ್ ಅರೇಬಿಯನ್ ಕುಜಿನ್ ಸಿಗುತ್ತೆ ಇಲ್ಲಿ. ಇವರ ಮೆನುನು ತುಂಬಾ ಸಿಂಪಲ್ ಆಗಿದೆ ಆ್ಯಂಡ್ ತುಂಬಾ ಫ್ರೆಶ್ ಆಗಿರುತ್ತಂತೆ. ಅದನ್ನೇ ಟ್ರೈ ಮಾಡೋಕ್ಕೆ ಬಂದಿದ್ದೀನಿ. ಇವರ ಓನರ್ ಬಂದು ಹೈಸ್ಯಾಮ್ ಅಂತ. ಅವರು ಬಂದು ಒಂದು ಸೆಲೆಬ್ರಿಟಿ ಶೆಫ್. ಹಲವಾರು ಫುಡ್ ಫೆಸ್ಟಿವಲ್ ಜಾಯಿನ್ ಮಾಡಿದ್ದಾರೆ ಅವರು. ಸ್ಪೆಷಾಲಿಟಿ ಏನಪ್ಪ ಅಂದರೆ ಇವರು ಸ್ವಿಗ್ಗಿಯಲ್ಲಿಲ್ಲ, ಝೊಮ್ಯಾಟೊಲ್ಲ. ಯಾಕೆಂದರೆ ಟೇಸ್ಟ್ ಹಾಳಾಗಬಾರ್ದು. ಸೊ ಇಲ್ಲೇ ಬಂದು ನೀವು ಬಿಸಿ ಬಿಸಿ ತಿಂದ್ರೇ ಅದರ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಇವರು ಯಾವ ಡೆಲಿವರಿ ಪಾರ್ಟ್ನರ್ಸ್ ಜೊತೆಲೂ ಟೈ ಅಪ್ ಆಗಿಲ್ಲ. ಇವರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಎಲ್ಲ ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ. ಬನ್ನಿ, ಅದು ಏನು ಎತ್ತ ಅಂತ ಬಂದು ನೋಡೇ ಬಿಡೋಣ ಹೇಗಿದೆ ಟೇಸ್ಟ್ ಅಂತ. ಬನ್ನಿ. ಈ ಹೋಟೆಲ್ ಬಗ್ಗೆ ತಿಳ್ಕೊಳ್ಳೋಣ, ಏನಕ್ಕೆ ಇದು ತುಂಬ ಫೇಮಸ್ ಮೆಡಿಟೇರಿಯನ್ ಅರೇಬಿಯನ್ ಕುಜಿನ್ ಅಂತ. ಸೊ ಐ ವಾಂಟ್ ಟು ನೋ ವಾಟ್ಸ್ ದಿಸ್ ನೇಮ್ ಆಲ್ ಅಬೌಟ್. ಝ್ಯಾಕ್, ವೆರಿ ಕೂಲ್ ನೇಮ್. ಸೊ ಐ ವಾಂಟ್ ಟು ನೋ ಹೌ ದಿಸ್ ನೇಮ್ ಕೇಮ್. So basically my dad's name is Zaki, so his dad used to lovingly call them Zach. So from there it became, let's go to Zach's place. So in this restaurant it is 3 generations and I'm the third. So I've just taken over the mantle recently, but then again, you know, a lot of the help from the elders have to be there. I find many restaurants out here who are serving Arabian cuisine. So what makes authentic and unique in your place? Or what your place? So we started this restaurant not through a business tactic, but more like through a passion kind of a tactic. So what we do is we grind our own spices from scratch. So we have certain masalas called the Bharat powder, the Majboos masala, all of these certain things which are not available over here. And what we do is we make them from scratch. See, India is bountiful, plentiful and has a wide variety of spices and it's really beautiful. So, you know, for us to come here and not be able to create what we want which is available somewhere else is impossible. So that's what we did. We kind of adjusted, recreated, experimented and then created what we have right now, which is the recipes which we're running. ಸೊ ಅದೊಂದು ಟ್ರೆಡಿಷನ್ ಇದೆ. ಇಲ್ಲೇ ನೀವು ಕೈನ ತೊಳ್ಕೊಬೋದು, ನೀವು ನೋಡ್ತಾ ಇರ್ಬೋದು. ಎಸೆಂಟೆಡ್ ನೈಸ್, ತುಂಬ ಚೆನ್ನಾಗಿದೆ. ಇವತ್ತು ಬಂದುಬಿಟ್ಟು ಅರೇಬಿಯನ್ ಕ್ವಿಸಿನ್ ಹಬ್ಬ ನಮ್ಮ ಕಿರಣ್ ಕುಮಾರ್ ಬ್ಲಾಗ್ಸಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ದೊಡ್ಡ ಪ್ಲಾಟರ್ ಇದೆ. ಓಕೆ, ಇಲ್ಲಿ ಬಂದುಬಿಟ್ಟು ಫಟುಷ್ ಅಂತ ಇದೆ. ಸೊ ನಾನು ಹೇಳ್ತೀನಿ ಇದು ಏನಂತ. ಅದ್ರ ಮೇಲೆ ಹಮ್ಮಸ್ ಅಂತ ಬರುತ್ತೆ, ಬಾಬಾ ಗಣೇಶ್ ಇದೆ, ಫಲಾಫಲ್ ಅಂತ ಬರುತ್ತೆ, ಪೀಟಾ ಬ್ರೆಡ್, ಇದನ್ನು ಅವರು ಕುಬುಸ್ ಅಂತ ಕರೀತಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಮುಷಕ್ಕಲ್ ರೈಸ್ ಅಂತ. ನೀವು ನೋಡ್ತಾ ಇರೋದು ಕುನಾಫಾ ಸ್ವೀಟ್ ಅಂತ. ಇದು ಇವ್ರದ್ದೇ ಓನ್ ಸ್ಟೈಲ್ ಅಂತ ಹೇಳ್ಬೋದು, ಇವ್ರದ್ದು ಒಂದು ಸಿಗ್ನೇಚರ್ ಡಿಶ್ ಅಂತ ಹೇಳ್ಬೋದು. ಇದೆಲ್ಲ ನಾನು ಟ್ರೈ ಮಾಡ್ತಾ ಇರೋದು. ಇದು ಬಂದುಬಿಟ್ಟು ನಮ್ಮ ರೈತ, ಇದು ಬಂದುಬಿಟ್ಟು ಪಿಕಲ್ಸ್. ಫಸ್ಟ್ ಫಟುಷಿಂದ ಟ್ರೈ ಮಾಡೋಣ. ಫಟುಷ್ ಅಂತ ಇದನ್ನ. ಸೊ ಇದು ಬಂದುಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿದೆ, ನೀವು ನೋಡ್ಬೋದು, ಕಲರ್ಫುಲ್ ಆಗಿ ಬ್ಯೂಟಿಫುಲ್ ಆಗಿದೆ. ಇದು ಪೀಟಾ ಬ್ರೆಡ್ಡನ್ನು ಅವರು ತುಂಬಾ ಸೇಕ್ರೆಡ್ ಆಗಿ ಬಿಲೀವ್ ಮಾಡ್ತಾರಂತೆ. ಪೀಟಾ ಬ್ರೆಡ್ನ ಲೆಟಸ್ ಇದೆ, ಟೊಮ್ಯಾಟೊ ಇದೆ, ಕುಕಂಬರ್ ಇದೆ. ಚೂರು ಹಾಕ್ಕೊಂಡು ಟ್ರೈ ಮಾಡೋಣ ಹೇಗಿದೆ ಅಂತ. ಚೂರು ಪಿಕಲ್ಸ್ ಇಟ್ಟಿದ್ದಾರೆ ಇವರು. ಸೊ ಬೇಸಿಕ್ಲಿ ಇದು ಒಂದು ಫ್ರೆಶ್ ವೆಜಿಟೇಬಲ್ಸಿಂದ ಮಾಡೋ ಒಂದು ಡಿಶ್ ಅಂತ ಹೇಳ್ಬೋದು. ನಾವು ಟ್ರೈ ಮಾಡೋಣ, ಬನ್ನಿ. ಆಲಿವ್ ಆಯಿಲ್ದು ರಿಚ್ನೆಸ್ ಇದೆ ನೋಡಿ, ಸಾಲ್ಟು, ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ. ಪ್ಲಸ್ ಪೀಟಾ ಬ್ರೆಡ್ಡು ಕ್ರಂಚ್ನೆಸ್ಸು, ಆ ದಾಳಿಂಬೆ ಸ್ವಲ್ಪ ಸ್ವೀಟು,
ಸಮಥಿಂಗ್ ಡಿಫ್ರೆಂಟ್ ಅಂತ ಹೇಳ್ಬೋದು. ಚೆನ್ನಾಗಿದೆ, ಸಖತ್ತಾಗಿದೆ. ನಾನು ಎಷ್ಟೊಂದು ಸಲಾಡ್ಸ್ ಟ್ರೈ ಮಾಡಿದ್ದೀನಿ. ಈ ಸಲಾಡ್ ಸಮಥಿಂಗ್ ಡಿಫ್ರೆಂಟ್ ಅಂತ ಹೇಳ್ಬೋದು. ಆ ಪಿಕ್ಕಲ್ಸು, ಟ್ಯಾಂಗಿನೆಸ್ಸು, ಇವರು ಈ ಪಿಟಾಪೆಟ್ನ ತುಂಬಾ ಸೇಕ್ರೆಟಾಗಿ ಬಿಲೀವ್ ಮಾಡ್ತಾರೆ. ಬಿಸಾಕಲ್ಲ, ಅದನ್ನ ಡ್ರೈ ಮಾಡಿ ವಾಪಸ್ ಯೂಸ್ ಮಾಡ್ತಾರೆ. ಇನ್ ಕೇಸ್ ಬಿಸಾಕಬೇಕಾದ್ರೆ ಹಿಂಗೆ ಮುತ್ತು ಕೊಟ್ಬಿಟ್ಟೆ ಬಿಸಾಕೋದು, ಅಷ್ಟು ಬಿಲೀವ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ನನಗೆ ಗೊತ್ತಿರಲಿಲ್ಲ. ಸೊ ನಿಮಗೂ ತಿಳಿಸೋಣ ಅಂತ ತಿಳಿಸಿದೆ. ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಹಮ್ಮಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮಧ್ಯದಲ್ಲಿ ಇರೋದು ಆಲಿವ್ ಆಯಿಲು ಪ್ಲಸ್ ಆ ಪೀಸ್ ಇಟ್ಟಿದ್ದಾರೆ, ಕೊತ್ತಂಬರಿ ಇಟ್ಟಿದ್ದಾರೆ. ನೋಡೋಕ್ಕೂ ತುಂಬ ಸಖತ್ತಾಗಿದೆ. ಇನ್ನೊಂದು ವಿಷಯ ಏನಂದರೆ ಈಗಲೇ ಸಖತ್ತಾಗಿ ಫ್ರೆಶ್ ಆಗಿ ಮಾಡಿ ತೋರಿಸೋದು ನನ್ನ ಮುಂದೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಕನ್ಸಿಸ್ಟೆನ್ಸಿ ನೋಡಿ, ತುಂಬಾ ತಿಕ್ಕಾಗಿದೆ. ಬನ್ನಿ ನಮ್ಮ ಕುಬೂಸ್ ಜೊತೆಲಿ ಟ್ರೈ ಮಾಡೋಣ. ಪಿಟಾ ಬ್ರೆಡ್ ಜೊತೆಲಿ ಹೇಗಿದೆ ನೋಡಿ, ನಿಮ್ಗೆ ತೋರಿಸ್ತೀನಿ. ಇಲ್ಲೇ ಫ್ರೆಶ್ ಆಗಿ ಮಾಡೋದು ಇವರು. ನೀವು ನೋಡ್ಬೋದು ಡವಲ್ಲ ಒಂಥರ ಸಾಫ್ಟು. ಇದನ್ನ ಹಿಂಗೆ ತೊಗೊಂಡು ಆಲಿವ್ ಆಯಿಲ್ ಸ್ವಲ್ಪ ಡಿಪ್ ಮಾಡಿಬಿಟ್ಟು ನನಗೆ ಲೆಮನ್ದು ಟಾಟ್ ಟೇಸ್ಟ್ ಮಾಡೋಕ್ಕಾಗ್ತಾಯಿದೆ. ತುಂಬಾ ರಿಚ್ ಇದೆ ಇದು ಹಮ್ಮಸ್ಸು. ಆ ಕನ್ಸಿಸ್ಟೆನ್ಸಿ ನೋಡಬೇಕು. ಆಲಿವ್ ಆಯಿಲ್ ಟೆಕ್ಸ್ಚರ್ ಅಂತೂ ಹಾಗೆ ಬಾಯಲ್ಲಿ ಮೆಲ್ಟ್ ಆಗಿಬಿಡ್ತಾ ಇದ್ದೆ. ನಾನೇನೋ ತಿಳ್ಕೊಂಡಿದ್ದೆ, ಬಟ್ ತುಂಬಾ ಬೊಂಬಾಟಾಗಿದೆ ಇದು. ಒನ್ಸ್ ಇನ್ ಅವರ್ ಈ ಥರ ಬಂದು ಡಿಫ್ರೆಂಟಾಗಿ ಸ್ವಲ್ಪ ಟ್ರೈ ಮಾಡಬೇಕು. ಇದು ಬಂದ್ಬಿಟ್ಟು ಬಾಬಾ ಗಣೇಶ್ ಅಂತ ನೀವು ನೋಡ್ತಾ ಇರ್ಬೋದು. ಬ್ರಿಂಜಾಲಿಂದ ಮಾಡಿರೋದು. ಇದು ಪ್ರಿಪ್ರೇಷನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂಥರ ಸ್ಮೋಕಿ ಫ್ಲೇವರ್ ಇದೆ ಅಂತ ಇದರಲ್ಲಿ. ಆಲಿವ್ ಆಯಿಲ್ ಹಾಕಿದ್ದಾರೆ, ಟೊಮ್ಯಾಟೊ, ನಮ್ಮ ದಾಳಿಂಬ್ರಿ. ತುಂಬಾ ಪರ್ಫೆಕ್ಟಾಗಿ ಸೂಪರಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಇಲ್ಲಿ ಪ್ರೆಸೆಂಟೇಷನ್ ಅಂದರೆ ಇವ್ರಿಗೆ 10 out of 10 ಕೊಡ್ಬೋದು. ಆ್ಯಂಡ್ ಚೆಕ್ ಔಟ್ ದ ಟೆಕ್ಸ್ಚರ್ ಗೈಸ್, ಹೇಗಿದೆ ಇದು. ಆ ರಾ ಫ್ಲೇವರ್, ಸ್ಮೋಕ್ ಫ್ಲೇವರ್, ಆನಿಯನ್ಸ್ ಹಾಕಿದ್ದಾರೆ. ಇಟ್ಸ್ ಅ ಮಿಕ್ಸ್ಚರ್ ಆಫ್ ಸೋ ಮೆನಿ ಥಿಂಗ್ಸ್. ಬನ್ನಿ ಟ್ರೈ ಮಾಡೋಣ ಅದನ್ನು. ಓ, ಬ್ರಿಂಜಾಲ್ನ ಟೇಸ್ಟು ಒಂಥರ ಡಿಫ್ರೆಂಟ್ ಆಗಿದೆ. ನಾವು ಯೂಶ್ವಲಿ ತಿಂದಿರ್ತೀವಿ, ಬಟ್ ಇವ್ರದ್ದು ಟೇಸ್ಟ್ ಒಂಥರ ಸ್ಮೋಕಿ, ಒಂಚೂರು ಟ್ಯಾಂಗಿ, ಸಮಥಿಂಗ್ ಯುನೀಕ್ ಅಂತ ಹೇಳ್ಬೋದು. ಆನಿಯನ್ಸ್ ಇದೆ, ಟೊಮ್ಯಾಟೊ ಹಾಕಿದ್ದಾರೆ ಒಳಗಡೆ, ಒಂಚೂರು ಟ್ಯಾಂಗಿ ಮಸಾಲಾಸ್ ಹಾಕಿದ್ದಾರೆ. ತುಂಬಾ ಪರ್ಫೆಕ್ಟ್ ಬ್ಯಾಲೆನ್ಸ್ ಮಾಡಿದ್ದಾರೆ. ಒಂಥರ ರಿಚ್ ಆಗಿದೆ ಇವ್ರ ಫುಡ್ಡು. ಆ್ಯಂಡ್ ಇಟ್ಸ್ ವೆರಿ ಹೆಲ್ದಿ ಆ್ಯಕ್ಚುಲಿ. ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನು ಹಾಕಿಲ್ಲ, ಫುಲ್ ನ್ಯಾಚುರಲೇ ಹಾಕಿ ಅದನ್ನ ಈ ಥರ ಮಾಡಿದ್ದಾರೆ ಇವರು. ಇದು ಯಾವುದು ಮಾಡಿ ಇಟ್ಟಿರಲ್ಲ, ನೀವು ಆರ್ಡರ್ ಮಾಡಿದ ಮೇಲೇ ಅವ್ರು ಪ್ರಿಪೇರ್ ಮಾಡಿ ಇಲ್ಲಿ ಸರ್ವ್ ಮಾಡೋದು. ಬಹುಶಃ ಅದಕ್ಕೆ ಏನೋ ಇಷ್ಟು ಟೇಸ್ಟಿಯಾಗಿರೋದು. ದಿಸ್ ಇಸ್ ಕಾಲ್ಡ್ ಫಲಾಫಲ್ ಅಂತಾರೆ ಫ್ರೆಂಡ್ಸ್. ಇದು ಏನು ಮಾಡಿದ್ದಾರೆ ಅಂದರೆ ಇವರು ಚನಾ ದಾಲು, ಆಮೇಲೆ ಕೊತ್ತಂಬರಿ, ಪುದೀನ, ಮಸಾಲ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ
ಒಂದು ಮಿಷಿನ್ ಬರುತ್ತೆ ಫಲಾಫಲ್ ಮಿಷಿನ್ ಅಂತ, ಅದರಲ್ಲಿ ಸ್ಟಫ್ ಮಾಡಿ ರಿಲೀಸ್ ಮಾಡ್ತಾರೆ ಆಯಿಲಲ್ಲಿ. ರಿಲೀಸ್ ಮಾಡಿಬಿಟ್ಟು ಆಮೇಲೆ ಕುಕ್ ಮಾಡಿ ಬರೋದೇ ನಮ್ಮ ಫಲಾಫಲ್. ಹೊರಗಡೆ ಒಂಥರ ಕ್ರಂಚಿ ಇದೆ ಲೇಯರು, ಒಳಗಡೆ ಬಂದುಬಿಟ್ಟು ಒಂಥರ ಸಾಫ್ಟ್ ಇದೆ ನೋಡಿ ಟೆಕ್ಸ್ಚರ್ ಎಲ್ಲ. ಸೊ ಬನ್ನಿ ಟ್ರೈ ಮಾಡೋಣ, ಹಾಗೆ ಟ್ರೈ ಮಾಡೋಣ ಅದು ಹೇಗಿದೆ ಅಂತ. ಇದು ಒಂಥರ ಯುನೀಕ್ ಫ್ಲೇವರ್ ಇದೆ, ಒಂಥರ ಒಳ್ಳೆ ಥರನೇ ಇದೆ. ಬಟ್ ಇವ್ರ ಮಸಾಲಾಸ್ ತುಂಬಾ ಒಂಥರ ಡಿಫ್ರೆಂಟ್ ಆಗಿದೆ. ಐ ಕ್ಯಾನ್ ಟೇಸ್ಟ್ ಧನಿಯಾ, ಪುದೀನ, ಮಿಂಟು, ಗರಂ ಮಸಾಲಾಸ್ ಒಂಥರ ಅದ್ಭುತವಾಗಿದೆ. ಆ್ಯಕ್ಚುಲಿ ಹಮ್ಮಸಲು ತಿನ್ಬೋದು ಆ್ಯಕ್ಚುಲಿ. ಸೊ ಟ್ರೈ ಮಾಡಿ ನೋಡೋಣ. ಒಂಥರ ಹೊರಗಡೆ ತುಂಬಾ ಕ್ರಿಸ್ಪಿ ಇದೆ, ಒಳಗಡೆ ಸಾಫ್ಟ್ ಇದೆ. ಆ ಕಾಂಬಿನೇಷನ್ ತುಂಬಾ ಡೆಡ್ಲಿ ಆಗಿದೆ. ದೋ ಆಯಿಲಲ್ಲೇ ಫ್ರೈಡ್ ಮಾಡ್ತಾರೆ, ಬಟ್ ಅಷ್ಟು ಆಯಿಲ್ ನಿಮಗೆ ಕಾಣಿಸಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಷ್ಟೊಂದು ಆಯಿಲ್ ಕಾಣಿಸಲ್ಲ ನಿಮಗೆ. ಜಾಗದ ಲಿಂಕ್ ನಿಮ್ಗೆ ಕೊಟ್ಟಿರ್ತೀನಿ. ಐ ವಾಂಟ್ ಯು ಗೈಸ್ ಟು ಕಮ್ ಆ್ಯಂಡ್ ಟ್ರೈ ಹಿಯರ್ ಆ್ಯಂಡ್ ಕಮೆಂಟಲ್ಲಿ ಹೇಳಿ ನನಗೆ ಹೇಗಿತ್ತು ಅಂತ ಫುಡ್ಡು. ಪ್ರೈಸಸ್ಸು ಹಾಗೆ ತುಂಬಾ ರೀಸನಬಲ್ ಆಗಿದೆ, ಟೇಸ್ಟ್ ತುಂಬ ಚೆನ್ನಾಗಿದೆ. ಮುಷಕ್ಕಲ್ಮಾ ರೈಸ್ ಅಂತಾರೆ. ಮುಷಕ್ಕಲ್ಮಾ ಇಸ್ ನಥಿಂಗ್ ಬಟ್ ಫ್ಲೇವರ್ಡ್ ರೈಸ್ ಅಂತ ಹೇಳ್ಬೋದು. ಇದು ಏನು ಟೈಪ್ ಆಫ್ ರೈಸ್ ಕೊಟ್ಟರು ನನಗೋಸ್ಕರ, ಬಿಕಾಸ್ ಒಂದು ವಿಡಿಯೋ ಮಾಡ್ತೆ ಅಂತ ಹೇಳಿದಾಗ. ಒಂದು ಬಂದುಬಿಟ್ಟು ಝ್ಯಾಫ್ರಾನ್ ರೈಸ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಈ ಕಡೆ ಝ್ಯಾಫ್ರಾನ್ ರೈಸ್ ಇದೆ, ಒಂಥರ ಝ್ಯಾಫ್ರಾನ್ ಕಲರ್ ಇದೆ. ಇನ್ನೊಂದು ಬಂದು ನಮ್ಮ ನಾರ್ಮಲ್ ಬಿರಿಯಾನಿ ರೈಸ್ ಬರುತ್ತೆ. ಬಂದ್ಬಿಟ್ಟು ಚಿಕನ್ ಗ್ರೇವಿ, ಇದು ಒಂದು ಮಟನ್ ಗ್ರೇವಿ ಕೊಟ್ಟಿದ್ದಾರೆ. ಇಲ್ಲಿ ಅವರು ಡಿಫ್ರೆಂಟ್ ಕಬಾಬ್ಸ್ ಕೊಟ್ಟಿದ್ದಾರೆ. ಮಟನ್ ಇದೆಲ್ಲ ಗ್ರಿಲ್ ಮಾಡಿರೋದು, ಅದಾದಮೇಲೆ ಗ್ರಿಲ್ ಮಾಡ್ತಾರೆ ಇರೋದು. ಸೊ ಕೆಂಡ ಅನ್ನೋದು ಹೊಸ ವರ್ಡ್, ನನಗೂ ಗೊತ್ತಿಲ್ಲ, ಈಗಲೇ ನಮ್ಮ ಕ್ಯಾಮ್ರಾಮನ್ ಹೇಳ್ಕೊಟ್ರು. ಸೊ ಕೆಂಡದಲ್ಲಿ ಇದು ಮಾಡ್ತಾರೆ. ನೀವು ನೋಡ್ಬೋದು, ಇದು ಮಟನ್ನು, ಇದು ಒಂದು ಚಿಕನ್ನು, ಆ್ಯಂಡ್ ಇದು ಲೆಟಸ್ ಕೊಟ್ಟಿದ್ದಾರೆ. ಒಂಥರ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ ಆಗಿದೆ, ನೀವು ನೋಡ್ಬೋದು. ಬನ್ನಿ ಸರ್ವ್ ಮಾಡೋಣ, ಅದು ಹೇಗಿದೆ ಅಂತ ನೋಡೋಣ. ನಾನು ಎರಡೂ ರೈಸ್ ಟ್ರೈ ಮಾಡಬೇಕಂತ. ಇದು ಒನ್ ಟೈಪ್ ಆಫ್ ರೈಸು. ಇದರಲ್ಲಿ ಕೆಲವು ಟೈಪ್ ಆಫ್ ಕಬಾಬ್ಸು ಕೊಟ್ಟಿದ್ದಾರೆ, ಅದನ್ನು ಟ್ರೈ ಮಾಡ್ತೀನಿ ನಾನು. ಚಿಕನ್ ಗ್ರೇವಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಇನ್ನೊಂದು ಟೈಪ್ ಆಫ್ ರೈಸ್ ಇದು, ಅದೆರಡೂ ಟ್ರೈ ಮಾಡೋಣ ನಾವು. ಹಾಗೆ ಸ್ವಲ್ಪ ಮಟನ್ ಗ್ರೇವಿನೂ ಅದರ ಜೊತೆಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ ಬಾಸ್ಮತಿ ರೈಸ್ನ ಬಳಸಿದ್ದಾರೆ ಇವರು. ಬನ್ನಿ ಟ್ರೈ ಮಾಡೋಣ ಫಸ್ಟ್ ಬಿರಿಯಾನಿಯಲ್ಲಿ ಹೇಗಿರುತ್ತೆ ಅಂತ. ಚಿಕ್ಕ ಚಿಕ್ಕ ಪೀಸಸ್ ಕೊಟ್ಟಿದ್ದಾರೆ, ತುಂಬಾ ಟೆಂಡರೈಸ್ ಆಗಿ ಕುಕ್ ಮಾಡಿದ್ದಾರೆ ಮಟನ್ದು. ಬಿರಿಯಾನಿ ಬಹುತ್ ಲಜೀಜ್ ಹೇ ಮಾನ್, ಬಹುತ್ ಅಚ್ಚಾ ಹೇ. ಹೌದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಬಿರಿಯಾನಿಯಲ್ಲಿ ಒಂಥರ ಸಖತ್ ಫ್ಲೇವರ್ ಇದೆ. ಅಲ್ಲಿ ಕಿಚನಲ್ಲಿ ನಾನು ನೋಡಿದೆ, ಒಂಥರ ಅರೋಮಾ ಹೇಗೆ ಬರ್ತಾಯಿತ್ತು ಗೊತ್ತಾ. ರೈಸ್ ಮಾತ್ರ ಅಲ್ಟಿಮೇಟ್. ಕ್ವಾಂಟಿಟಿ ಒಂದು ಚೆನ್ನಾಗಿ ಕೊಟ್ಟಿದ್ದಾರೆ, ಇಬ್ಬರಿಗೆ ಆರಾಮಾಗಿ ಆಗುತ್ತೆ ಆ ಥರ ಕ್ವಾಂಟಿಟಿ ಕೊಟ್ಟಿದ್ದಾರೆ. ಬನ್ನಿ ಚಾರ್ಕೋಲ್ ಮೇಲೆ ಮಾಡಿರೋ ಗ್ರಿಲ್ ಕಬಾಬ್ನ ಟ್ರೈ ಮಾಡಿ ನೋಡೋಣ ಹೇಗಿದೆ ಇವ್ರ ಮಸಾಲಾಸ್ ಎಲ್ಲ ಅಂತ. ಆ ಸ್ಮೋಕಿ ಫ್ಲೇವರ್ ಬರ್ತಾ ಇದೆ ನೋಡಿ ಕಬಾಬಲ್ಲಿ. ಚೂರು ತಣ್ಣಗಾಗಿಬಿಡಿದೆ ವಿಡಿಯೋ ಮಾಡೋಷ್ಟರಲ್ಲಿ, ಬಟ್ ಇನ್ನೂ ಆ ಟೇಸ್ಟು ಹಾಗೇ ಇದೆ. ನೋಡ್ತಾ ಇರ್ಬೋದು ನೀವು, ಮಲಾಯ್ ಕಬಾಬ್ ಅಂತಾರೆ ಇದನ್ನು. ಇದು ಯೋಗಟ್ ಯೂಸ್ ಮಾಡ್ತಾರೆ, ಕರ್ಡ್ ಯೂಸ್ ಮಾಡ್ಬಿಟ್ಟು ಮಾಡೋದು. ಓ, ಎಲ್ಲೋ ಕರ್ಡ್ದು ಟೇಸ್ಟ್ ಬರೋಲ್ಲ ನಿಮಗೆ. ಕಾರ್ಡಮಮ್ ಇದೆ, ಆ ಗಾರ್ಲಿಕ್ಕು, ಒಂಚೂರು ಸ್ಪೈಸ್ ಇದೆ. ಫೈನಲಿ ಮಟನ್ ಚಾಪ್ಸು, ರೆಡ್ ಮಸಾಲ ಹಾಕಿದ್ದಾರೆ ಇವರು, ನೋಡ್ಬೋದು. ಅಗೇನ್ ಇದನ್ನು ಚಾರ್ಕೋಲಲ್ಲೇ ಮಾಡಿರೋದು. ಮಟನ್ ಟೆಂಡರ್ ಆಗಿದೆ, ಜ್ಯೂಸಿ. ಮಸಾಲೆಗಳು ತುಂಬಾ ಅದ್ಭುತವಾಗಿ ಪರ್ಫೆಕ್ಟ್ಲಿ ಮ್ಯಾರಿನೇಟ್ ಮಾಡಿದ್ದಾರೆ. ನೀವು ನೋಡ್ಬೋದು, ಕುಕ್ಕಿಂಗ್ನು ತುಂಬಾ ಜಾಸ್ತಿನೂ ಕುಕ್ ಮಾಡಿಲ್ಲ, ಕಡಿಮೆನೂ ಮಾಡಿಲ್ಲ, ಪರ್ಫೆಕ್ಟಾಗಿ ಕುಕ್ ಮಾಡಿದ್ದಾರೆ ಮಟನ್ನು. ನನ್ನೊಂದು ಚಿಕ್ಕ ಪ್ರಯತ್ನ ಇದೆ, ನನ್ನ ವ್ಯೂವರ್ಸ್ಗೆ ನಾನು ಸಮಥಿಂಗ್ ಡಿಫ್ರೆಂಟ್ ತೋರಿಸ್ಬೇಕಂತ. ಆ ಪ್ರಯತ್ನ ಎಷ್ಟು ಸಫಲವಾಗಿದೆ ಅಂತ ಗೊತ್ತಿಲ್ಲ, ಬಟ್ ನನ್ನ ಕಡೆಯಿಂದ ಪ್ರತಿ ವಿಡಿಯೋ ಮಾಡುವಾಗ ಏನೋ ಒಂಚೂರು ಡಿಫ್ರೆಂಟ್ ಮಾಡಬೇಕು, ಏನೋ ಒಂಚೂರು ಡಿಫ್ರೆಂಟ್ ತೋರಿಸ್ಬೇಕಂತಾರೆ. ಸೊ ಮಾಡ್ತಾ ಇದ್ದೀವಿ. ಲೆಟ್ಸ್ ಹೋಪ್ ನಿಮಗೆಲ್ಲ ಇಷ್ಟ ಬರುತ್ತೆ ಇದು.
ಈ ಜಾಗದ ವಿಶೇಷತೆ ಏನಂದರೆ ಎಲ್ಲನೂ ಅರಬ್ಬಿಕ್ ಹೆಸರುಗಳಿದೆ. ಫತ್ತೂಷು, ಹುಮ್ಮಸ್ಸು, ಫಲಾಫಲ್, ಶಕ್ಕಲ್ಮಾ ರೈಸು, ಆಮೇಲೆ ಒಂದು ಡೆಸರ್ಟ್ ಹೆಸರು ಒಂದು ಕುನಾಫಾ ಅಂತ. ನೀವು ನೋಡ್ಬೋದು ತುಂಬಾ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಒಂಥರ ವರ್ಮಿಸಿಲಿ ಥರ ಇದು. ಆ್ಯಕ್ಚುಲಿ ವರ್ಮಿಸಿ ಇಲ್ಲ ಅಂತೆ, ಒಂದು ದೊಡ್ಡ ತವ ಮೇಲೆ ಅದೇನೋ ಹಾಕಿ ಆಟನ ಮಾಡಿ ಚರ್ನ್ ಮಾಡಿ ಐ ಮೀನ್ ಈ ಥರ ವರ್ಮಿಸಿ ಥರ ಆಗುತ್ತಂತೆ. ಆಮೇಲೆ ಇದರಲ್ಲಿ ಇನ್ಫ್ಯೂಸ್ ಮಾಡಿ ಕ್ಯಾರಮಲೈಸ್ ಮಾಡಿ ಒಂಥರ ಪುಡಿಂಗ್ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಪ್ರೆಸೆಂಟೇಷನ್ ನೋಡ್ಬೋದು. ಇದರ ಕಾಸ್ಟ್ ಬಂದುಬಿಟ್ಟು ನಿಮಗೆ 200 ರೂಪೀಸ್ ಆಗುತ್ತೆ. ಈ ಪುಡಿಂಗಲ್ಲಿ ಅಷ್ಟು ಶುಗರ್ ಇಲ್ಲ, ಅದ್ರ ಮೇಲೆ ಅವರು ಶುಗರ್ ಸಿರಪ್ ಹಾಕ್ತಾರಲ್ಲ ಅದೇ ಶುಗರ್ ಇದರಲ್ಲಿ ಯೂಸ್ ಮಾಡೋದು, ಬಳಸೋದು. ತುಂಬಾ ಪ್ಯೂರಾಗಿ ಒಂಥರ ತುಂಬಾ ಡಿಲೀಷಿಯಸ್ ಅಂತ ಹೇಳ್ಬೋದು. ಯಾವುದೋ ಸ್ವೀಟ್ ತಿಂದಿದ್ದೀನಿ, ಜಾಮೂನ್ ಅದು ಇದಲ್ಲ, ಬಟ್ ಅದೆಲ್ಲ ಕಂಪೇರ್ ಮಾಡೋಕ್ಕೆ ಹೋದರೆ ಈ ಡಿಶ್ಶೇ ಒಂಥರ ಯುನೀಕ್ ಇದೆ. ಒಂಥರ ತುಂಬ ಫ್ಲೇವರ್ಫುಲ್ಲು, ಆ ಟೇಸ್ಟೇ ಒಂಥರ ಸೂಪರ್ ಆಗಿದೆ. And this is in Arabian tea. Yeah. So this is like mint and lemon tea. Oh. This is called lemon manana. Lemon Manana. Manana is mint, lemon is ಲೆಮನ್. ಓಕೆ, ಟೀನು ಕೊಟ್ಟಿದ್ದಾರೆ ನನಗೆ ಕಂಪ್ಲೀಟ್ ಮಾಡೋಕ್ಕೆ ನನ್ನ ಮೀಲು. ಅಂದರೆ ಲೆಮನ್ನು, ಮನಾನ ಅಂತ ಮಿಂಟು. ಸೊ ನೀವು ನೋಡ್ಬೋದು, ಇದು ಟೀ ಬ್ಯೂಟಿಫುಲ್ ಆಗಿದೆ, ಹಾಟ್ ಆಗಿದೆ. ನಿಮ್ಗೆ ಬೇಕೆಂದರೆ ಎಷ್ಟು ಬೇಕೋ ಶುಗರ್ ನಾವು ಹಾಕ್ಕೋಬೋದು ಇಲ್ಲಿ. ಸೊ ನಾನು ಸ್ವಲ್ಪ ಹಾಕ್ಕೊಂಡು ನೋಡ್ತೀನಿ ಇದು ಹೇಗಿದೆ ಅಂತ. ಕಿಲ್ಲರ್ ಕಾಂಬಿನೇಷನ್. ನನಗೇನು ಇಷ್ಟ ಬಂತಂದರೆ ಇವರು ಟ್ರೆಡಿಷ್ನಲ್ ವೇ ಬಂದು ಸರ್ವ್ ಮಾಡಿದ್ರಲ್ಲ, ಅದು ನಂಗೆ ತುಂಬ ಇಷ್ಟ. ನೋಡ್ಬೋದು ನೀವು, ಇವ್ರದ್ದೇ ಅಂತ ಒಂದು ಟ್ರೆಡಿಷ್ನಲ್ ಒಂಥರ ಕಾಪರಲ್ಲಿ ಮಾಡಿರೋ ಟಂಬ್ಲರ್ ಇದು. ಇದರಲ್ಲಿ ತೊಗೊಂಡು ಸರ್ವ್ ಮಾಡಿದ್ರು. ತುಂಬಾ ಖುಷಿ ಆಯ್ತು ನನಗೆ ಅದು ನೋಡ್ಬಿಟ್ಟು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಬರುತ್ತೆ. ಈ ಥರನೇ ಹಲವಾರು ಎಕ್ಸ್ಕ್ಲೂಸಿವ್ ಯೂನಿಕ್ ವೀಡಿಯೋಸ್ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಈ ಥರನೇ ಇನ್ನೊಂದು ವಿಡಿಯೋ ಜೊತೆಲ್ಲ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.